ಗಾರ್ಡನಿಂಗ್ ಮಾತಾಡಲಿ ಆ ರೆಕಾರ್ಡ್ ಮಾತಾಡಲಿ ಏನು ಬಂದಿದೆ ಸರ್ಕಾರ ತನಿಖೆ ಮಾಡಬೇಕು. ಅಂದರೆ ಎಲ್ಲೋ ಸರ್ ಸರ್ಕಾರದ ಬಗ್ಗೆ ಈ ಸ್ವತಃ ಶಾಸಕರೇ ಈ ರೀತಿ ಹೇಳಿದ್ದಾರೆ. ನೋಡೋಣ, ಅದು ತನಿಖೆ ಆದ್ಮೇಲೆ ಆಗೋದಿಲ್ಲ. ಪೂರ್ತಿ ತನಿಖೆ ಆಗಬೇಕು. ಫಸ್ಟ್ ತನಿಖೆ ಮಾಡೋರು ಇಲಾಖೆಯವರು ತನಿಖೆ ಮಾಡೇ ಮಾಡ್ತಾರೆ. ಅವ್ರು ಮಾಡಬೇಕು. ಸಂತೋಷ್ ಅವ್ರಿಗೆ ಮಾತಾಡ್ತಾರೆ. ತನಿಖೆಗೆ ಒತ್ತಾಯ ಮಾಡ್ತೀರಿ ಸರ್? ಒತ್ತಾಯ ಏನು ಮಾಡೋದಿಲ್ಲ, ಅವ್ರ ಡ್ಯೂಟಿ ಅದು. ಯಾವುದೇ ಒಂದು ಆರೋಪ ಬಂದರೆ ನ್ಯಾಚುರಲ್ ಆಗಿ ಮಾಡಬೇಕಾಯ್ತು. ಪತ್ರಿಕೆಯಲ್ಲಿ ಬರ್ತಾವ, ನ್ಯೂಸ್ ಚಾನಲ್ಲೇ ಬರ್ತಾವ, ಅದು ಆಟೋಮೆಟಿಕ್ಲಿ ಡಿಪಾರ್ಟ್ಮೆಂಟ್ದವ್ರು ಅದು ಎನ್ಕ್ವೈರಿ ಆಗ್ತಾರೆ. ಸರ್ ಇನ್ನೊಂದು ಸರ್ ರಾಜ್ಯಾಧ್ಯಕ್ಷ ಸ್ಥಾನ ಎಲ್ಲಿ ಬಂತು? ನೀವು ಹೇಳಬೇಕಿದ್ರೆ ನಾವೆಲ್ಲಿ ಯಾವಾಗ ಯಾರಿಗೆ ಮಾಡ್ತಾರೆ, ಯಾವಾಗ ಮಾಡ್ತಾರೆ ಅನ್ನೋದು ಆಯ್ಕೆ ಮಾಡಬೇಕು. ಅಂದರೆ ತಾವು ಕೂಡ ಪ್ರಬಲ ಆಕಾಂಕ್ಷಿ ಸರ್? ಅನ್ಸಿದ್ದು ಮಾಡೋದು ಬಿಡೋದು ಆಯ್ಕೆ ಮಾಡೋರಿಗೆ ಬಿಟ್ಟಿದ್ದು ಯಾವಾಗ ಮಾಡ್ತಾರೆ ಅದು ನೋಡೋದು ವೇಟ್ ಮಾಡೋದು. ನೀವೇನಾದರೂ ಒತ್ತಡ ಹಾಕಿದ್ದೀರ ಇಲ್ಲಿ ಸಾಕಷ್ಟು ಜಿಲ್ಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಿರುವಂಥದ್ದು. ಈಗಾಗಲೇ ನವೆಂಬರ್ ತಿಂಗಳ ನಂತರ ಸಾಕಷ್ಟು ಬದಲಾವಣೆ ಆಗ್ತಾರೋ ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಯಿತು ಸರ್ ದಿಲ್ಲಿ ಮಾಡಿದ್ರೆ ಗೊತ್ತಿಲ್ಲ. ನಮಗೆ ನಮ್ಮ ಮಟ್ಟದಲ್ಲಿ ಯಾವ ಚರ್ಚೆ ಆಗಿದೆ. ಬೆಳಗಾವಿ ಜಿಲ್ಲಾ ವಿಭಜನೆ ಯಾವುದೇ ಕ್ಷಣದಲ್ಲಿ ಆಗ್ಬೋದು ಅಂತ ಹೇಳಿ ಬೆಳಗಾವಿ ಇಲ್ಲ ಆಗ್ಬೋದು ಅಂತ ಹೇಳಿದ್ವಿ. ತಕ್ಷಣ ಇಲ್ಲ, ಖಂಡಿತ ವಿಳಂಬ ಆಗ್ತಿದೆ. ಇದೇ ಸರ್ಕಾರದಲ್ಲಿ ಆಗುತ್ತೆ ಮಾಡೋ ಆಸೆ ಇದೆ. ಇದೇ ಸರ್ಕಾರದಲ್ಲಿ ಆಗುತ್ತೆ ನಮ್ದು. ಟ್ರಾನ್ಸ್ಫರ್ ಬಗ್ಗೆ ಭಾಳಷ್ಟು ಏನಿದೆ ಏನು ಹೇಳ್ತಾರೆ, ಯಾವ ಪರ್ಟಿಕ್ಯುಲರ್ ಹೇಳ್ತಾರೆ ಗೊತ್ತಾ? ಇಲ್ಲ ಎಲ್ಲ ನಾಯಕರು ಹಣ ತಗೋತಾ ಇದ್ದಾರೆ, ಬೇಡಿಕೆ ಇಟ್ಕೊಂಡು ತಮಗೆ ಬೇಕಾದಂಥ ಹಾಕೊಳ್ತಾ ಇದ್ದಾರೆ. ಇಲ್ಲ ಹಣ ತೊಗೊಂಡಾಗ ಅದು ಗೊತ್ತಿಲ್ಲ. ಆದರೆ ಅವ್ರು ಬೇಕಾದ ತಗೊಳ್ಳೋದು ಮೊದಲಿಂದಾನ ಸಿಸ್ಟಮ್ ಇದೆ. ಶಾಸಕರ ಲೆಕ್ಕದಲ್ಲಿ ಮಾಜಿ ಶಾಸಕರು ಅಥವಾ ಅಪೋಸಿಷನರಿಗೂ ಕೂಡ ಒಂದ್ಸಲ ರಿಕ್ವೆಸ್ಟ್ ಮಾಡ್ತಾರೆ ಇಂಥವ್ರು ಮಾಡಬೇಕಂತ. ಅಂಥವನ್ನ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸರ್ ಈ ಬಗ್ಗೆ ಟ್ರಾನ್ಸ್ಫರ್ ವಿಚಾರದಲ್ಲಿ CM ಹಾಗೂ DCM ನಡುವೆ ಸಾಕಷ್ಟು ಕಾದಾಕಾರವಾಗಿರುವಂಥದ್ದು. ನನ್ನ ಅನುಮತಿಯಿಂದ ಯಾವುದೂ ಟ್ರಾನ್ಸ್ಫರ್ ಮಾಡೋದು ಒಂದೊಂದ್ಸಲ ನಮಗೆ ಹೇಳಿದ್ದಾರೆ ಆಗಿಲ್ಲ ಅಂತ ಅಸಮಾಧಾನ ಆಗ್ತೇನೆ. ಇದೇ ಸಿಸ್ಟಮು ಒಂದ್ಸರಿ ಅವ್ರು ಯಾರಿಗೂ ಆಗಬೇಕಂತ ಆಗ್ತಾರೆ, ನಮಗೆ ಲೈಕ್ ಆಗೋಲ್ಲ. ಆದರೆ ಅಂತಿಮವಾಗಿ ಯಾರಿದ್ದಾರೆ ಅವ್ರ ಜೊತೆ ಕೆಲಸ ಮಾಡಬೇಕಾಗ್ತದೆ. ನಿಮ್ಮ ಸಾಕಷ್ಟು ನಿಮ್ಮ ಬೆಂಬಲ